Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಲಿಬ್ರಾ ತುಲಾ ರಾಶಿಯವರ ಮಾರ್ಚ್ ತಿಂಗಳು ಹೇಗಿದೆ ನೋಡೋಣ. ಸೊ ಭೋಜನಿ ಭೋಜ್ಯನಿ ಪದ ಬಂದಿದೆ. ಸೊ ಹ್ಯಾಂಗ್ ಮ್ಯಾನ್ ಎನರ್ಜಿಲಿ ಇದ್ದೀರಾ. ಸೊ ಸಾಕಷ್ಟು ಕ್ಲಾರಿಟಿಗೋಸ್ಕರ ಕಾಯ್ತಾ ಇದ್ರೆ ಡೆಫಿನೆಟ್ಲಿ ನೀವು ಹುಡುಕ್ತಾ ಇರುವಂಥ ಕ್ಲಾರಿಟಿ ನಿಮಗೆ ಸಿಗುತ್ತೆ ಈ ತಿಂಗಳು ಅನ್ನುವಂಥದ್ದು ಇದೆ. ಸಾಕಷ್ಟು ವಿಚಾರಗಳಲ್ಲಿ ಗುರುಗಳ ಆಶೀರ್ವಾದ, ಗುರುಗಳ ಮಾರ್ಗದರ್ಶನ ನಿಮಗೆ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ತುಂಬಾ ಮುಖ್ಯವಾದಂಥ ನಿರ್ಧಾರಗಳನ್ನ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಪ್ರೆಗ್ನೆನ್ಸಿ ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಅನ್ಕಂಡೀಷನಲ್ ಲವ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಊಟ ತಿಂಡಿಗಳ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಏನು ಊಟ ಮಾಡ್ತೀರಾ, ಯಾವ ರೀತಿ ಊಟ ಮಾಡ್ತಾ ಇದ್ದೀರಾ, ಮತ್ತೆ ಒಂದಷ್ಟು ಫುಡ್ ಪಾಯ್ಸನ್ ಆಗುವಂಥ ಸಾಧ್ಯತೆಗಳಿದೆ. ಅದ್ರ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ರಾಜಕೀಯವಾಗೂ ಕೂಡ ನಿಮಗೆ ಹೆಚ್ಚಿನ ಒಂದು ಅನುಕೂಲ ಆಗುವಂಥದ್ದು, ಗೌರ್ಮೆಂಟ್ ಜಾಬ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ತಾಳ್ಮೆ ಅನ್ನೋದು ಇರಲಿ, ಜೊತೆಗೆ ಒಂದು ಹೊಸ ರೀತಿಲಿ ನಿಮ್ಮನ್ನ ನೀವು ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ಪ್ರೆಗ್ನೆನ್ಸಿ ಬರುವಂಥದ್ದು ಕೂಡ ಇದೆ. ಜಾಬ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ನೀವು ಯಾರ ಜೊತೆ ಏನು ಶೇರ್ ಮಾಡ್ತಿದ್ದೀರಾ ಅದು ತುಂಬ ಇಂಪಾರ್ಟೆಂಟು. ಅದನ್ನು ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಯಾರು ಇಂಪಾರ್ಟೆಂಟು, ಯಾರಿಗೆ ಏನು ಮೆಸೇಜ್ ಹೋಗ್ತಿದೆ ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಎಚ್ಚರಿಕೆಯ ಜೊತೆಗೆ ಒಂದಷ್ಟು ಮಾಹಿತಿ ಕೂಡ ನಿಮಗೆ ಸಿಗುತ್ತೆ. ಏನೋ ಇಂಪಾರ್ಟೆಂಟ್ ಮೆಸೇಜ್ ಬರುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಬಹಳಷ್ಟು ಜನ ಸ್ಟಾರ್ ಸೀಡ್ ಇರಬಹುದು ಅಥವಾ ನಿಮ್ಮ ಸ್ಟಾರ್ ಆನ್ಸಿಸ್ಟರ್ಸ್ ಆಶೀರ್ವಾದ ನಿಮ್ಮ ಜೊತೆ ಇರುವಂಥ ಸಾಧ್ಯತೆ ಇದೆ. ನಿಮ್ಮ ಧ್ವನಿಯಲ್ಲಿ ಏನೋ ಒಂದಷ್ಟು ಬದಲಾವಣೆಗಳನ್ನ ಮುಂದಿನ ದಿನಗಳಲ್ಲಿ ನೋಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಧ್ವನಿಯಿಂದ ಒಂದಷ್ಟು ಬದಲಾವಣೆ ಜಗತ್ತಲ್ಲೂ ಕೂಡ ಬರುವಂಥ ಅಗತ್ಯತೆ ಇದೆ. ಏನೋ ಸಮಥಿಂಗ್ ಯು ವಿಲ್ ಶೇರ್ ವಿತ್ ಯುವರ್ ವಾಯ್ಸ್ ಅನ್ನೋ ರೀತಿಲಿ. ಸಾರಿ, ಏನೋ ಇಂಪಾರ್ಟೆಂಟ್ ಮೆಸೇಜು ನಿಮಗೆ ಬರುತ್ತೆ. ನಿಮ್ಮ ಮಾತನ್ನ, ನಿಮ್ಮ ವಾಯ್ಸನ್ನ ನೀವು ಕೇಳಿ ಅನ್ನುವಂಥದ್ದು ಕೂಡ ಇದೆ. ಮೇ ಬಿ ನಿಮ್ಮದೇ ವಾಯ್ಸಲ್ಲಿ ನಿಮಗೆ ಮೆಸೇಜಸ್ ಕೂಡ ಸಿಗಬಹುದು ಅನ್ನುವಂಥದ್ದು ಇದೆ. ಸಮಾಧಾನವಾಗಿ ತಾಳ್ಮೆಯಿಂದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ. ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನುವಂಥದ್ದು ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೇನು ನಿಮ್ಮ ಅಂತರಾತ್ಮ ಹೇಳಕ್ಕೆ ಬಯಸ್ತಾ ಇದೆ ಅಥವಾ ಪ್ರಕೃತಿ ಏನು ಸೂಚನೆ ಕೊಡ್ತಾ ಇದೆ ಇದನ್ನ ತಿಳ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಹೊಸ ಬರ್ತಿಂಗ್ ಎ ನ್ಯೂ ಏಜ್ ಅಂತ ಇದೆ. ಈ ಏಜ್ ನಿಮ್ದು ಏನಾದರೂ ಆಗಿರಬಹುದು. ಈ ಏಜ್ ಅಲ್ಲಿ ನಾನು ಮಕ್ಕಳು ಆಗುತ್ತಾ ಇಲ್ವಾ ಅಂತ ಇದ್ರೆ ಖಂಡಿತವಾಗ್ಲೂ ಆಗುತ್ತೆ. 333 ನಂಬರ್ ಕೂಡ ಇಂಪಾರ್ಟೆಂಟ್ ಇರಬಹುದು ನಿಮಗೆ. ಜೊತೆಗೆ ಏನೋ ಒಂದು ಹೊಸ ಕ್ರಿಯೇಷನ್, ಹೊಸ ನಿಮ್ಮದೇ ಆದ ರೀತಿಲಿ ನೀವು ಕನಸು ಕಂಡಂಥ ರೀತಿಲಿ ಹೊಸ ಪ್ರಪಂಚಕ್ಕೆ ಅಥವಾ ಹೊಸ ಜೀವನಕ್ಕೆ ಅಥವಾ ಹೊಸ ಜಾಗಕ್ಕೆ ನೀವು ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಜವಾದ ನಿಮ್ಮ ಅಂತರಾಳದ ಕರೆ ಏನಿದೆ ಅದನ್ನ ಕೇಳಿಸ್ಕೊಂಡು ಸರಿಯಾದ ರೀತಿಲಿ ನಿಮ್ಮ ಲೈಫನ್ನ ಲೀಡ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಹೊಸತನ ನಿಮ್ಮ ಜೀವನಕ್ಕೆ ಬರುವಂಥ ಎಲ್ಲ ಸಾಧ್ಯತೆಗಳು ಇಲ್ಲಿ ಕಾಣಿಸ್ತಾ ಇದೆ. ಬಹಳಷ್ಟು ವಿಧದಲ್ಲಿ ನಿಮಗೆ ಒಂಟಿತನ ಕಾಡ್ತಾ ಇರ್ಬೋದು ಅಥವಾ ಗುರುಗಳ ಮಾರ್ಗದರ್ಶನ ಸಿಗದಿರ ಒದ್ದಾಡ್ತಾ ಇರ್ಬೋದು. ಮುಂದಿನ ದಿನಗಳಲ್ಲಿ ನಿಮಗೆ ಗುರುಗಳ ಮಾರ್ಗದರ್ಶನ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದಷ್ಟು ವಾರಾಣಸಿಯ ಪ್ರಯಾಣ ನಿಮಗೆ ಹೆಚ್ಚಿನ ಒಂದು ಆಧ್ಯಾತ್ಮಿಕತೆನ ತಂದುಕೊಡುವಂಥ ಸಾಧ್ಯತೆ ಇದೆ. ಸಾಕಷ್ಟು ಸಾವು ನೋವುಗಳು ಸಂಭವಿಸುತ್ತೆ ಅನ್ನುವಂಥದ್ದು ಇದೆ. ಅದು ಯುದ್ಧದಿಂದ ಇರಬಹುದು ಅಥವಾ ಯುದ್ಧದ ಭೀತಿಯಿಂದ ಇರಬಹುದು ಅಥವಾ ಸಾಮೂಹಿಕ ಹತ್ಯಾಕಾಂಡಗಳು ಆಗುವಂಥದ್ದು
ಕೂಡ ಇದೆ. ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರು ಮತ್ತೆ ದೇಶದ 4 ಪ್ರಮುಖ ವ್ಯಕ್ತಿಗಳು ಟಾರ್ಗೆಟ್ ಆಗಿದ್ದಾರೆ. ನಮ್ಮ ದೇಶದ ಪ್ರಮುಖ 4ರಿಂದ 6, 7 ವ್ಯಕ್ತಿಗಳು ಟಾರ್ಗೆಟ್ ಆಗಿದ್ದಾರೆ. ಸೊ ಅವು ಒಂದಷ್ಟು ನಮ್ಮ ದೇಶದಲ್ಲಿ ಈ ವರ್ಷ ಒಂದು 6, 7 ಪ್ರಮುಖ ವ್ಯಕ್ತಿಗಳ ಇಲ್ಲ ಆಗಬಹುದು ಅನ್ನುವಂಥದ್ದು. ಶಾಂತಿ ಸೌಹಾರ್ದತೆಯ ಪ್ರತೀಕವಾಗಿ ನಮ್ಮ ದೇಶ ನಿಲ್ಲುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಶಾಂತಿಯುತವಾಗಿ ನಮ್ಮ ದೇಶ ಇರುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಗಂಗೆ ಮುಕ್ತಿನ ಕೊಡ್ತಾಳೆ, ಶಾಂತ ಮಾಡ್ತಾಳೆ ಅನ್ನುವಂಥದ್ದು ಕೂಡ ಇದೆ. 44, 5 ನಂಬರು ತುಂಬಾ ಇಂಪಾರ್ಟೆಂಟು. 445 ಅಥವಾ 54 ಕೂಡ ಇಂಪಾರ್ಟೆಂಟ್ ಇರಬಹುದು ಅನ್ನುವಂಥದ್ದು ಇದೆ. ಸುಖ ಶಾಂತಿ ಸಮೃದ್ಧಿಯಾಗಿ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮನ್ನ ನೀವು ಸರಿಯಾದ ರೀತಿಲಿ ಉಪಯೋಗಿಸ್ಕೊಳ್ತಾ ಇಲ್ಲ, ದುರುಪಯೋಗ ಪಡಿಸ್ಕೊಳ್ತಿದ್ದೀರಾ, ಸರಿಯಾದ ರೀತಿಲಿ ಕ್ಲೆನ್ಸ್ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಇದೆ. ಜೊತೆಗೆ ರೆಡ್ ರೋಸ್ಗಳು ಒಂದಷ್ಟು ಅಪಾಯಕಾರಿಯಾಗಿ ಬದಲಾಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಪಾಸ್ಟ್ ಲೈಫಿನ ಲೆಸನ್ಸ್ ಮತ್ತೆ ಬ್ಲೆಸ್ಸಿಂಗ್ಸ್, ಪಾಠಗಳು ಮತ್ತೆ ಆಶೀರ್ವಾದಗಳು ನಿಮ್ಮ ಜೀವನದಲ್ಲಿ ಸಾಕಷ್ಟು ನಿಮ್ಮ ಸಮಯಕ್ಕೆ ಉಪಯೋಗಕ್ಕೆ ಬಂದಿದೆ ಅನ್ನುವಂಥದ್ದು ಕೂಡ ಇದೆ. ಆ ಉಪಯೋಗಕ್ಕೆ ಬಂದಿರುವಂಥದ್ದು ನಿಮ್ಗೆ ಸಾಕಷ್ಟು ಹೆಚ್ಚಿನ ಒಂದು ಯಶಸ್ಸನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಮುಖ್ಯವಾಗಿ ಒಂದಷ್ಟು ನೆನಪುಗಳು ಅಥವಾ ಒಂದಷ್ಟು ನಿಮ್ಮನ್ನ ನೀವು ಬದಲಾವಣೆ ಮಾಡ್ಕೊಳ್ಬೇಕು, ಒಂದು ಒಳ್ಳೆ ರೀತಿಲಿ ನಿಮ್ಮನ್ನ ನೀವು ತೋರಿಸ್ಕೊಳ್ಬೇಕು, ಅಥವಾ ನಿಮ್ಮ ಸುತ್ತಮುತ್ತ ಇರೋದೆಲ್ಲ ಚೆನ್ನಾಗಿರ್ಬೇಕು ಅನ್ನುವಂಥ ರೀತಿಲಿ ಜನಗಳಿಗೆ ನೀವೇನು ಸಂತೋಷ ಕೊಡುವಂಥ ಪ್ರಯತ್ನನ ಪಟ್ರಿ. ಸೊ ಅದರಿಂದ ನಿಮ್ಗೆ ಇನ್ನೊಂದಷ್ಟು ಒಳಿತಾಗುವಂಥದ್ದು ಇದೆ. ಜನಗಳಿಂದ ಒಳ್ಳೆ ರೀತಿಲಿ ನಿಮ್ಗೆ ಅವಮಾನ ಅಂತೇನಿಲ್ಲ, ಸನ್ಮಾನ ಆಗುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಜನ ನಿಮ್ಮ ವಿರುದ್ಧವಾಗಿ ಹೋದ್ರೆ ಅದಕ್ಕೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಡೆಸ್ಟೈನ್ಡ್ ಜಾಬು ಮತ್ತೆ ಪರ್ಸನ್ ಹತ್ರ ಕರ್ಕೊಂಡು ಹೋಗಿ ನಿಲ್ಸುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಸಕ್ಸಸ್ ಬರೋದ್ರಲ್ಲಿ ಇದೆ, ಪವರ್ ಬರೋದ್ರಲ್ಲಿ ಇದೆ, ನಿಮ್ಮ ಸ್ಟೇಟಸ್ ಹೈ ಆಗೋದ್ರಲ್ಲಿ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಕಾಯ್ತಿದ್ದಂಥ ಕೆರಿಯರ್ ಸಕ್ಸಸ್ ಕೂಡ ನಿಮ್ಗೆ ಸಿಗತ್ತೆ. ಸೊ ನಿಮ್ಮನ್ನ ನೀವು ಸಾಕಷ್ಟು ಅಪ್ರಿಷಿಯೇಷನ್ ಮಾಡ್ಕೊಳ್ಳಿ. ಜೊತೆಗೆ ನೀವು ಖುಷಿಯಾಗಿರೋದು ನಿಮ್ಗೆ ಗೊತ್ತಾಗ್ಲಿ ಅನ್ನುವಂಥದ್ದು ಇದೆ. ಒಂದು ಎಕ್ಸ್ಪ್ರೆಸಿಂಗ್ ಅಂಡ್ ಎಕ್ಸ್ಪೆನ್ಸಿವ್ ಲವ್ ನಿಮ್ಮ ಲೈಫಿಗೆ ಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಆ ತಾಯಿ ದೇವಿಯ ಆಶೀರ್ವಾದ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಸೊ ಸಾಕಷ್ಟು ಯಶಸ್ಸನ್ನ ಕೂಡ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ದೇವಿಯ ಆಶೀರ್ವಾದದಿಂದ ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಏರಿಸ್, ಲಿಯೋ, ಸೆಜಿಟೇರಿಯಸ್, ಮೇಷರಾಶಿ, ಸಿಂಹರಾಶಿ ಮತ್ತೆ ಧನಸ್ಸು ರಾಶಿ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೋಲಾರ್ ಪ್ಲೆಕ್ಸಲ್ ಚಕ್ರ ಮತ್ತೆ ಕ್ರೌನ್ ಚಕ್ರನ ಹೀಲ್ ಮಾಡ್ಕೊಳ್ಳಿ, ಇದರಿಂದ ಕೂಡ ಒಳ್ಳೇದಾಗತ್ತೆ. AELIOMTF ಲೆಟರ್ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಸೊ ಸದ್ಯಕ್ಕೆ ನಿಮ್ಗೆ ಕೆಲವು ಪ್ರಶ್ನೆಗೆ ಎಸ್, ಕೆಲವು ಪ್ರಶ್ನೆಗೆ ನೋ ಅನ್ನುವಂಥದ್ದು ಇದೆ. ಸೊ ಆಕ್ಷನ್ ತಗೊಳ್ಳೋ ಅಂಥವ್ರು ಎಂಥದೇ ಚಾಲೆಂಜ್ ಇದ್ರು ನೀವು ಬುದ್ಧಿವಂತಿಕೆಯಿಂದ ಸ್ಟ್ರಾಂಗ್ ಆಗಿ ನಿಂತು ಕಾನ್ಫಿಡೆನ್ಸ್ ಇಂದ ಇರುವಂಥವ್ರು. ಸೊ ವರ್ಕೋಹಾಲಿಕ್ ಆಗಿರುವಂಥ ನೀವು ಎಂಥದ್ದೇ ಶ್ರಮ ಇದ್ರೂ ಅದನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತೀರಾ. ಹಾಗಾಗಿ ನೀವು ಫ್ರೆಶ್ ಸ್ಟಾರ್ಟ್ ಮಾಡೋದ್ರ ಕಡೆ ಹೆಚ್ಚಿನ ಎಕ್ಸೈಟ್ ಆಗಿ ಇರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕೋಪನ ಕಂಟ್ರೋಲ್ ಮಾಡ್ಕೊಂಡ್ರೆ, ಬೇಕಾಗಿರೋ ಅಂಥ ತಾಳ್ಮೆನ ನಿಮ್ಮ ಜೀವನದಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಒಳ್ಳೆ ರೀತಿಯಲ್ಲಿ ಆದಾಯ ಬರುವಂಥ ಸಾಧ್ಯತೆ ಇದೆ. ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಎಕ್ಸ್ಪೆನ್ಸಿವ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಕೆಲವು ಫೈನಾನ್ಷಿಯಲ್ ಡಿಸಿಷನ್ ತಗೊಳ್ಬೇಕಾದ್ರೆ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಡನ್ ಆಗಿ ಎಲ್ಲೋ ಪ್ರಯಾಣ ಹೋಗುವಂಥ ಸಾಧ್ಯತೆ ಇದೆ. ಸೊ ರಾತ್ರಿ ಪ್ರಯಾಣ ಬೇಡ, ಎಸ್ಪೆಷಲಿ ಕೆಲಸದ ವಿಚಾರವಾಗಿ ಸಡನ್ ಆಗಿ ಏನೋ ನೈಟ್ ಪ್ರಯಾಣ ಬರುತ್ತೆ, ಸಾಧ್ಯ ಆದ್ರೆ ಅದನ್ನ ಅವಾಯ್ಡ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಗೌರ್ಮೆಂಟ್ ಜಾಬ್ ಆಗುವಂಥದ್ದು ಕೂಡ
ಕಾಣಿಸ್ತಾ ಇದೆ. ಹೊಟ್ಟೆಗೆ ಸಂಬಂಧಪಟ್ಟಂಗೆ, ಹೃದಯಕ್ಕೆ ಸಂಬಂಧಪಟ್ಟಂಗೆ, ಮೂಳೆಗಳಿಗೆ ಸಂಬಂಧಪಟ್ಟಂಗೆ ಒಂಚೂರು ಆರೋಗ್ಯದ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳಿ. ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಮಿರರ್ ಗಾರ್ಡಿಯನ್ ಇದ್ದಾರೆ ಇಲ್ಲಿ. ಸೊ ಟೇಕ್ ಟೈಮ್ ಟು ರಿಫ್ಲೆಕ್ಟ್. ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮ ಜೀವನ, ನಿಮ್ಮ ಲೈಫ್ ಸ್ಟೈಲ್ ಹೇಗಿರ್ಬೇಕು ಅಂತ ನಿರ್ಧಾರ ತಗೊಳ್ಳಿ. ಹಾಗೆ ನಿಮ್ಮ ಜೀವನ ಕೂಡ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಅನಾರೋಗ್ಯದ ಸಮಸ್ಯೆಗಳಿಗೆ ನೀವು ಬದಲಾವಣೆನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಪ್ರೆಗ್ನೆನ್ಸಿ ಬರ್ತಾ ಇದೆ, ಪ್ರೆಗ್ನೆನ್ಸಿ ಬಗ್ಗೆ ಹೇಳಿಲ್ಲ ಅಂತ ಯಾರು ಅನ್ಕೊಂಡಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲೇ ತಿಳಿಸಿದ್ದೀನಿ, ಪ್ರೆಗ್ನೆನ್ಸಿ ಬರ್ತಾ ಇದೆ, ಚಿಂತೆ ಮಾಡಬೇಡಿ. ನಿಮ್ಮ ಬಾಡಿ ಬಗ್ಗೆ ನಿಮ್ಗಿರುವಂಥ ಭಯನ ಹೋಗ್ಲಾಡ್ಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಒಂದಷ್ಟು ಬೇವಿನ ಸೊಪ್ಪಿನ ಸ್ಟೀಮನ್ನ ತಗೊಳ್ಳಿ ಬಾಡಿಗೆ. ಇದರಿಂದ ಒಳ್ಳೇದಾಗತ್ತೆ. ದಿನಾಗ್ಲೂ ಒಂದು ಬೇವಿನ ಎಲೆನ ತಿಂತಾ ಬನ್ನಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಯಾವುದೋ ಒಂದಷ್ಟು ಕಮ್ಯುನಿಟಿ ಬಹಿಷ್ಕಾರ ಹಾಕುವಂಥದ್ದು ಕೂಡ ಇದೆ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ದೇಶದ ಒಂದಷ್ಟು ವಲಸಿಗರನ್ನ ದೇಶ ಬಹಿಷ್ಕರಿಸುವಂತ ಸಾಧ್ಯತೆ ಇದೆ. ಸೊ ಈಗಾಗಲೇ ನಮ್ಮ ದೇಶದಲ್ಲಿ ಸಾಕಷ್ಟು ಬೇರೆ ಬೇರೆ ದೇಶದವರು ವಲಸೆ ಬಂದಿರೋದು ಇದೆ. ವಲಸೆ ಬಂದ್ರೆ ಖಂಡಿತವಾಗ್ಲೂ ಆಶ್ರಯ ಕೊಡೋಣ, ಆಶ್ರಯ ಇಲ್ದವರಿಗೆ. ಆದರೆ ದುಷ್ಕೃತ್ಯ ಎಸೆಯೋದಕ್ಕೆ ಮಕ್ಕಳನ್ನ ಹಸಿ ಹಸಿಯಾಗಿ ಕೊಂದು ಅದನ್ನ ತಿಂದು ತೇಗ್ತಾ ಇರುವಂಥವರಿಗೆ, ಮಕ್ಕಳ ಬಗ್ಗೆ ಕರುಣಾಜನಕವಾಗಿ ಬರ್ತಾ ಇರುವಂಥ ವಿಚಿತ್ರವಾದಂಥ ವ್ಯಕ್ತಿಗಳ ಬಗ್ಗೆ ಆಗ್ಲಿ, ಅವರು ಒಂದಷ್ಟು ಹಣೆಗೇನೋ ಇಟ್ಕೊಂಡಿರ್ತಾರೆ, ಅದರಿಂದ ಮಕ್ಕಳು ಕಿರ್ಚೋದಕ್ಕಾಗ್ಲಿ ಮಾತಾಡೋದಕ್ಕಾಗ್ಲಿ ಆಗ್ದಿರ ಸುಮ್ಮನಾಗ್ತಿದ್ದಾರೆ. ಸೊ ಅದೊಂದಿದೆ. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ, ಮಕ್ಕಳ ಆರೋಗ್ಯದ ಕಡೆ ಗಮನನ ಹರಿಸಿ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಹಾಗಾಗಿ ಭಾರತದ ಭಾವಿ ಪ್ರಜೆಗಳನ್ನ ಕೊಲ್ಲುವಂಥ ಹುನ್ನಾರ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ತುಂಬಾ ಬೇಜಾರಾಗತ್ತೆ. ಮಾಂಸ ಪ್ರಿಯರೇ, ನಾನ್ ವೆಜ್ ಪ್ರಿಯರೇ, ದಯವಿಟ್ಟು ನೀವು ಹೋಗುವಂತ ಹೋಟೆಲ್ಗಳು ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ. ಸಾಧ್ಯ ಆದ್ರೆ ಮನೆಯಲ್ಲೇ ಮಾಡ್ಕೊಳ್ಳಿ, ಅಥವಾ ನೀವು ತರುವಂತ ಅಂಗಡಿಗಳು ಭಾರತ ಮಾತೆಯ ನಿಜವಾದ ಸಂತತಿಗಳಿಂದ ತಗೊಳ್ಳಿ. ಸೊ ಕೆಟ್ಟ ಜನರಿಂದ ಖಂಡಿತವಾಗ್ಲೂ ಖರೀದಿ ಮಾಡಬೇಡಿ, ಎಚ್ಚರಿಕೆನ ವಹಿಸಿ. ಇಲ್ಲಿ ಜಾತಿ ಮತ ಅಂತ ಬರಲ್ಲ, ಮನುಷ್ಯ ಮತ ಅಂತ ಅಷ್ಟೇ ಬರುತ್ತೆ. ಸೊ ಮನುಷ್ಯನೇ ಕೊಂದು ತಿಂದ್ರೆ ಅವನು ಯಾವುದೇ ಮನುಷ್ಯ ಜಾತಿಗೆ ಸೇರಿದವನಲ್ಲ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಪೂರ್ವಜರು ಎಸ್ಪೆಷಲಿ ಮ್ಯೂಸಿಕ್ ಫೀಲ್ಡ್ ಅಲ್ಲಿ ಇದ್ರೆ ಅವರ ಹೆಸರನ್ನ ಉಳಿಸುವಂತ ಒಂದಷ್ಟು ಕಾರ್ಯಗಳನ್ನ ಮಾಡ್ತೀರಾ, ತುಂಬಾ ಟ್ಯಾಲೆಂಟ್ ಆಗಿ ಇರ್ತೀರಾ. ಬಟ್ ನಿಮ್ಗೆ ಎಲ್ಲೋ ಒಂದಷ್ಟು ಬ್ಲಾಕೇಜಸ್ ಇದೆ, ಕಾನ್ಫಿಡೆನ್ಸ್ ಲೆವೆಲ್ ಲೋ ಇದೆ, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಹಾಡು ಹೇಳೋದು, ಸಿಂಗಿಂಗ್, ಡ್ಯಾನ್ಸಿಂಗ್ ಮಾಡ್ಕೊಳ್ಳಿ, ಇದರಿಂದ ನಿಮ್ಗೆ ಹೆಚ್ಚಿನ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚು ಪರ್ಫ್ಯೂಮ್ ಅನ್ನ ಉಪಯೋಗಿಸೋದು ನಿಮ್ಗೆ ಅಷ್ಟೊಂದು ಒಳ್ಳೇದಲ್ಲ. ಸೊ ಹಾಗಾಗಿ ಪರ್ಫ್ಯೂಮ್ ಅನ್ನ ಉಪಯೋಗಿಸ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಒಂದ್ ಸ್ವಲ್ಪ ನೋಡ್ಕೊಂಡು ನಿಮ್ಗೆ ಸರಿ ಅನ್ಸೋದನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ದ ಲೇಟ್ ರಿಯಲೈಸೇಷನ್, ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳೋದ್ರಿಂದ ಏನೂ ಆಗೋದಿಲ್ಲ. ಸಾಧ್ಯ ಆದಷ್ಟು ಬೇಗ ಸಮಸ್ಯೆನ ಮತ್ತೆ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ನಿಮ್ಮ ಪಾಸಿಬಿಲಿಟಿ ಏನ್ ಬೇಕು ಏನ್ ಬೇಡ ಇದನ್ನ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಮನೆಯಲ್ಲೇ ಕೂತು ಕೊಳಿತಾ ಇರಬೇಡಿ, ಸ್ವಲ್ಪ ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮನ್ನ ನೀವು ಫೀಲ್ ಮಾಡ್ಕೊಳ್ಳಿ, ಹೀಲ್ ಮಾಡ್ಕೊಳ್ಳಿ, ನೇಚರ್ ಜೊತೆ ಹೆಚ್ಚು ಕನೆಕ್ಷನ್ ಅಲ್ಲಿ ಇರಿ ಅನ್ನುವಂಥದ್ದು ಇದೆ. ಆಂಜನೇಯನ ಆಶೀರ್ವಾದದಿಂದ ನಿಮ್ಮ ಜೀವನಕ್ಕೆ ಪ್ರೊಟೆಕ್ಷನ್ ಮತ್ತೆ ಸ್ಟ್ರೆಂತ್ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ಆಕ್ಟ್ ಆಸ್ ಇಫ್ ವಾಟ್ ಯು ಡೂ ಮೇಕ್ ಎ ಡಿಫ್ರೆನ್ಸ್ ಇಟ್ ಡಸ್ ಅಂತ ಇದೆ. ನಿಮ್ಗೇನ್ ಬದಲಾವಣೆ ಬೇಕೋ ಅದನ್ನ ನೀವು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನೀವು ಅನ್ಕೊಂಡಿರುವಂತ ಕೆಲಸ ಇನ್ನು 4 ತಿಂಗಳುಗಳ ಒಳಗೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ರಿವಾರ್ಡ್ ಇದೆ 1 2 3 4 ಮತ್ತೆ 5 5 5 ಟೇಕ್ ಚಾರ್ಜ್ ಅಂತ ಇದೆ. ಇಲ್ಲಿ ನೋಡಿದ್ರೆ 1 2 3 4 5
ಸೊ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇದೆ. ಸೊ ನಿಮ್ಮ ಟೈಮಿಂಗ್ ಕೂಡ ಇವಾಗ 145 ತೋರಿಸ್ತು ನಂಗೆ. ಸೊ ಎಸ್, 1 2 3 4 5 ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಂಬರ್ ಅಂತ ಅನ್ನಿಸ್ತಾ ಇದೆ. ಕೋರ್ಟ್ ಕಚೇರಿ ವಿಚಾರಗಳು ಎಲ್ಲವೂ ಕೂಡ ಚೆನ್ನಾಗೆ ಆಗತ್ತೆ ಅನ್ನುವಂಥದ್ದು ಇದೆ. ಕಾಸ್ಟ್ಲಿ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ಮೆಡಿಟೇಷನ್ ಮಾಡಿ ಹೀಲ್ ಮಾಡ್ಕೊಳ್ಳಿ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ. ಆಗ್ಲೇ ಹೇಳ್ದಂಗೆ ಮ್ಯೂಸಿಕ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎಲ್ಲವ ತಾಯಿಯ ಆಶೀರ್ವಾದನ ಪಡ್ಕೊಳ್ಳಿ. ಜೊತೆಗೆ ಬದಲಾವಣೆ ಬರ್ತಾ ಇದೆ. ಸ್ಟಾರ್ ಸೀಡ್ ಇದ್ದೀರಾ, 2 ಸ್ಟಾರ್ಸ್ಗಳು ಮತ್ತೆ ಮದುವೆ ಆಗ್ತಾರೆ, ಒಂದಾಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಸಮಯ ವ್ಯರ್ಥ ಆಗಿಲ್ಲ. ಇಷ್ಟೊತ್ತು ನೋಡಿದ್ದಕ್ಕೆ ಖಂಡಿತವಾಗ್ಲೂ ನಿಮಗೆ ಒಳ್ಳೇದಾಗತ್ತೆ. ಜೊತೆಗೆ ಒಂದು ಸಿಹಿ ಸುದ್ದಿ ಬರುವಂತ ಸಾಧ್ಯತೆ ಇದೆ. ನೀವು ಕಾಯ್ತಾ ಇದ್ದಂತ ಯಶಸ್ಸು ಕೂಡ ನಿಮಗೆ ಬರುತ್ತೆ. ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ. ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿ ಇರಲಿ ಅಂತ ಆಶಿಸ್ತಾ ಟೇಕ್ ಕೇರ್. ಬಾಯ್. ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.